ಓಂ ನಮೋ ಭಗವತೆ ವಾಸುದೇವಾಯ. ಬಾಂಧವರೇ ನಮಸ್ಕಾರ. ಪುರುಜಿತ್ ಪೂಜಾ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಮೊಟ್ಟ ಮೊದಲಿಗೆ ಏನಂದರೆ, ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಮ್ಮೆಲ್ಲ ವಿಡಿಯೋವನ್ನು ನಿಮ್ಮವರಿಗೆಲ್ಲ ತಲುಪಿಸುವಂತಹ ಕಾರ್ಯ ಮಾಡಿ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾವು ಮುಂದುವರಿಸೋಣ. ಹಾಗಾದರೆ ಇವತ್ತು ನಾವು ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ಲಿಕ್ಕಿದ್ದೇವೆ? ತುಂಬ ಸಂಕ್ಷಿಪ್ತವಾಗಿ ಇವತ್ತು ನಾನು ನಿಮಗೆ ಒಂದು ವಿಷಯವನ್ನು ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡಲಿಕ್ಕಿದ್ದೇನೆ. ಅದು ಏನಪ್ಪ ಅಂತಂದರೆ, ನಮ್ಮ ಭಗವದ್ಗೀತೆಯ ಒಂದು ವಿಷಯ. ಭಗವದ್ಗೀತೆ ಅಂದ ತಕ್ಷಣ ನಮಗೆ ಏನು ನೆನಪಿಗೆ ಬರುತ್ತೆ ಅಂತಂದರೆ, ಮೊದಲನೇದಾಗಿ ಯುದ್ಧ ನೆನಪಿಗೆ ಬರುತ್ತೆ. ಕೌರವರು, ಪಾಂಡವರು, ಶ್ರೀಕೃಷ್ಣ ಪರಮಾತ್ಮ ಇವರೆಲ್ಲ ನಮಗೆ ನೆನಪಿಗೆ ಬರ್ತಾರೆ. ಈ ಒಂದು ಭಗವದ್ಗೀತೆಯನ್ನು ಏನಕ್ಕೋಸ್ಕರವಾಗಿ ರಚನೆಯನ್ನು ಮಾಡಿದ್ದಾರೆ, ಇದರ ಒಳಮರ್ಮ ಏನಿದೆ ಅನ್ನೋದನ್ನು ತಿಳ್ಕೊಳ್ಳುವಂತಹದ್ದು ತುಂಬ ಅಗತ್ಯವಾಗಿರುವಂತಹ ವಿಚಾರ. ಯಾಕೆ ಅಂತ ಕೇಳಿದರೆ, ಯಾರು ಭಗವದ್ಗೀತೆಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ತಾನೋ ಅವನ ಜೀವನದಲ್ಲಿ ಕಷ್ಟ ಅನ್ನುವಂತಹದ್ದು ಬರೋದಿಲ್ಲ. ಕಷ್ಟ ಅನ್ನುವಂತಹದ್ದು ಬಂದರೂ ಕೂಡ ಅದು ಅವನಿಗೆ ಕಷ್ಟವಾಗಿರೋದಿಲ್ಲ ಅಂಥೇಳಿ ನಾವು ನೋಡ್ಬೋದು. ಇಲ್ಲಿ ಒಂದೊಂದು ಶ್ಲೋಕದಲ್ಲೂ ಒಂದೊಂದು ಅಧ್ಯಾಯದಲ್ಲೂ ಕೂಡ ಒಂದೊಂದು ರೀತಿಯಾದಂತಹ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇದನ್ನು ಹಲವಾರು ರೀತಿಯಲ್ಲಿ ಅರ್ಥವನ್ನು ಮಾಡ್ಕೋತಾರೆ. ಕೆಲವರು ಏನು ಅರ್ಥನೂ ಮಾಡ್ಕೊಳ್ಳೋದಿಲ್ಲ. ಭಗವದ್ಗೀತೆ ಇದ್ದರೂ ಅಷ್ಟೇ, ಇಲ್ಲದೆ ಹೋದರೂ ಅಷ್ಟೇ, ಅವರಿಗೇನು ಸಂಬಂಧ ಇಲ್ಲ. ಅನಾವಶ್ಯಕವಾಗಿ ನಮ್ಮ ಭಗವದ್ಗೀತೆಯ ಬಗ್ಗೆ ಏನೇನೋ ಮಾತಾಡ್ತಾರೆ ಹೊರತು ಅದನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನ ಅವರು ಮಾಡೋದಿಲ್ಲ. ಯಾಕೆ ತಿಳಿದುಕೊಳ್ಳುವಂತಹ ಪ್ರಯತ್ನ ಅವರಿಗೆ ಬರೋದಿಲ್ಲ ಅಂತಾದರೆ, ಆ ಮಟ್ಟದಲ್ಲಿ ಅವರು ಪಾಪಗಳನ್ನು ಮಾಡಿ ಬಂದಿರಬಹುದು ಅಂಥೇಳಿ ನಾವು ನೋಡ್ಬೋದು. ಅದೇನೇ ಇಲ್ಲಿ ಇವಾಗ ನಾವಿಲ್ಲಿ ಭಗವದ್ಗೀತೆ ಬಗ್ಗೆ ನೋಡುವಾಗ ನಮಗೆ ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಯೋಗಗಳು ಕಾಣ್ತಾ ಹೋಗುತ್ತೆ ಅಲ್ವಾ? ಸಾಂಖ್ಯಯೋಗ, ಕರ್ಮಯೋಗ, ಜ್ಞಾನಯೋಗ, ಇದೇ ರೀತಿಯಾದಂತಹ ಕೆಲವು ಯೋಗಗಳು. ಅದರಲ್ಲಿ ಮೊದಲನೆಯ ಯೋಗ ವಿಷಾದ ಯೋಗ ಅಂಥೇಳಿ ಬರುತ್ತೆ. ಅದಕ್ಕೆ ಅರ್ಜುನ ವಿಷಾದ ಯೋಗ ಅಂಥೇಳಿ ಹೇಳ್ತಾರೆ. ಇದು ಮೊದಲನೇ ಅಧ್ಯಾಯದಲ್ಲಿ ಬರುವಂತಹ ಯೋಗ. ವಿಷಾದ ಯೋಗ ಅಂತೇಳಿ ಹೇಳ್ತಾರೆ. ಎಂಥ ಆಶ್ಚರ್ಯಕರವಾದಂತಹ ಹೆಸರಲ್ವೇ? ವಿಷಾದವೂ ಸಹ ಒಂದು ಯೋಗ ಆಗೋದಕ್ಕೆ ಸಾಧ್ಯವೇ? ಯಾಕೆಂದರೆ ವಿಷಾದ ಅಂತಂದರೆ ದುಃಖ ಅಥವಾ ಅಳುವಿಕೆ, ಈ ರೀತಿಯಾದಂತಹ ಅರ್ಥ ಬರುತ್ತೆ. ದುಃಖ ಒಂದು ರೋಗ ಅಂಥೇಳಿ ನಾವೆಲ್ಲರೂ ತಿಳಿದುಕೊಳ್ಬೋದು. ಯಾರಾದರೂ ಅಳ್ತಾ ಇದ್ದಾರೆ ಅಂತಂದರೆ ಏನು ಕೇಳ್ತೀವಿ? ಏನಾದರೂ ದುಃಖ ಇದೆಯಾ ಅಥವಾ ಏನಾದರೂ ರೋಗ ಇದೆಯಾ, ಅಂದರೆ ಏನಾದರೂ ಒಂದು ನೋವನ್ನು ಅನುಭವಿಸ್ತಾ ಇದೆಯಾ ಅಂಥೇಳಿ ಕೇಳ್ತೀವಿ. ಅದೇ ಇಲ್ಲಿ ನಾವು ನೋಡಿ, ಸಾಮಾನ್ಯ ಮನುಷ್ಯರು ಹತ್ತರೆ ಅದನ್ನು ರೋಗ ಅಂತೇಳಿ ಹೇಳ್ತೀವಿ. ಅರ್ಜುನ ಹತ್ತರೆ ಅದನ್ನು ಯೋಗ ಅಂತೇಳಿ ಹೇಳ್ತೀವಿ. ಅಂದರೆ ನಮಗೆಲ್ಲ ಅರ್ಜುನ ಹತ್ತಂತೆ ಅಳೋದಕ್ಕೆ ಬರೋದಿಲ್ಲ ಅಂತನಾ? ಅಳುವ ಕಲೆಯನ್ನು ನಾವು ಅರ್ಜುನನಿಂದ ಕಲಿಯಬೇಕು ಅಂತ ಅರ್ಥನಾ? ಅದನ್ನು ನಾವು ವಿಚಾರ ಮಾಡಬೇಕಾಗಿದೆ. ಮೊದಲೇ ಹೇಳಿದಾಗೆ ಭಗವದ್ಗೀತೆಯಲ್ಲಿ ಸಾಂಖ್ಯಯೋಗ, ಕರ್ಮಯೋಗ, ಜ್ಞಾನಯೋಗ ಇತ್ಯಾದಿ ಯೋಗಗಳನ್ನು ಹೇಳೋದಕ್ಕೆ ಮೊದಲು ವಿಷಾದ ಯೋಗವನ್ನು ಹೇಳಿದೆ. ಅಂದರೆ ಭಗವದ್ಗೀತೆ ವಿಷಾದ ಯೋಗವು ಸಿಂಹದ್ವಾರ ಅಂಥೇಳಿ ತೋರುತ್ತೆ. ಯಾವ ಯೋಗವನ್ನು ಸಾಧಿಸಬೇಕಾದರೂ ಕೂಡ ಮೊದಲು ವಿಷಾದ ಯೋಗವನ್ನು ಪೂರ್ಣತೆಯಿಂದ ಪಡೆದುಕೊಳ್ಳಬೇಕು. ಅಂದರೆ ಮೊದಲು ನಾವು ನಮ್ಮ ಜೀವನದಲ್ಲಿ ನೋವನ್ನು ಅನುಭವಿಸಬೇಕು, ಅದಾದ ಮೇಲೆ ನಾವು ಸುಖದ ಕಡೆಗೆ ಹೋಗಬೇಕು ಅಂತ ಅರ್ಥನ? ಆ ರೀತಿಯಾದಂತಹ ಅರ್ಥ ಅಲ್ಲ. ಇಲ್ಲಿ ರಾಮಕೃಷ್ಣ ಪರಮಹಂಸರು, ಶ್ರೀರಾಮ ತೀರ್ಥರು, ಹೀಗೆ ಮೊದಲಾದವರು ಎಲ್ಲರೂ ಕೂಡ ವಿಷಾದ ಯೋಗದ ಮೂಲಕವೇ ಪರಮಸಿದ್ಧಿಯನ್ನು ಪಡೆದುಕೊಂಡಂತೆ ತೋರುತ್ತೆ. ಇಲ್ಲಿ ನಾವು ಇನ್ನೊಂದು ವಿಶೇಷವಾಗಿ ನೋಡೋದಾದರೆ, ಬಾಲಾನಾಂ ರೋದನಂ ಬಲಂ ಅಂತೇಳಿ ಹೇಳ್ತಾರೆ. ಅಂದರೆ ಬಾಲಕರಿಗೆ ಕಾರ್ಯಸಿದ್ಧಿಯನ್ನು ಮಾಡಿಕೊಳ್ಳೋದಕ್ಕೆ ರೋದನವೇ ಬ್ರಹ್ಮಾಸ್ತ್ರ. ಹೇಗೆ ಅಂತ ಕೇಳಿದರೆ, ಆ ಚಿಕ್ಕ ಮಗು ತನಗೇನಾದರೂ ಆಸೆ ಆಯಿತು, ತನಗೇನಾದರೂ ಬೇಕು ಅಂದಾಗ ಅದರ ಮಾತನ್ನು ಯಾರೂ ಕೇಳೋದಿಲ್ಲ ಅಂತಾದಾಗ ಅದು ಮೊಟ್ಟ ಮೊದಲಿಗೆ ಏನು ಮಾಡುತ್ತೆ? ಅಳೋದಕ್ಕೆ ಶುರು ಮಾಡುತ್ತೆ, ರೋದನವನ್ನು ಮಾಡುತ್ತೆ. ಆ ರೋದನವನ್ನು ಮಾಡಿದಾಗ, ಆ ರೋದನವನ್ನು ತಂದೆ ತಾಯಿಗಳು ಕೇಳಿಸ್ಕೊಂಡಾಗ ಅವರಿಗೆ ಆಟೋಮೆಟಿಕ್ಕಾಗಿ ಆ ಮಗುವಿನ ಮೇಲೆ ಪ್ರೀತಿಯ ಭಾವನೆ ಉಂಟಾಗುತ್ತೆ. ಆ ಮಗುವಿಗೆ ಏನು ಬೇಕೋ ಅದನ್ನು ಪಡೆಯೋದಕ್ಕೆ ಅದರ ಒಂದು ರೋದನವೇ ಆಧಾರ ಸ್ತಂಭವಾಗಿರುತ್ತೆ. ನೋಡಿ, ಆ ಮಗುವು ಕೂಡ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಎಷ್ಟು ಬುದ್ಧಿವಂತಿಕೆಯನ್ನು ಉಪಯೋಗಿಸುತ್ತೆ. ದೇವರು ಯಾವ ರೀತಿಯಾಗಿ ಅವರಿಗೆ ಆ ಬುದ್ಧಿವಂತಿಕೆಯನ್ನು, ಆ ಮಗುವಿಗೆ ಆ ಬುದ್ಧಿವಂತಿಕೆಯನ್ನು ಕೊಟ್ಟಿದೆ ಅಂಥೇಳಿ. ಹೀಗೆ ಅರ್ಜುನ ಶ್ರೀಕೃಷ್ಣ ಭಗವಂತನ ಎದುರಿಗೆ ಸಣ್ಣ ಮಗುವಿನಂತೆ
ಅಂಥದ್ರಿಂದಲೇ ಜಗದ್ದೋದ್ಧಾರಕವನ್ನು ಮಾಡುವಂತಹ ಭಗವದ್ಗೀತೆಯ ಅನಾವರಣ ಆಗುತ್ತೆ. ಅವನು ಅಳದಿದ್ದರೆ ದುಷ್ಟ ನಿಗ್ರಹವು, ಶಿಷ್ಟ ಪರಿಪಾಲನೆಯು, ಧರ್ಮೋದ್ಧಾರವು ಆಗ್ತಾ ಇರಲಿಲ್ವೇನೋ. ಸರ್ವರು ಇಂತಹ ವಿಷಾದ ಯೋಗವನ್ನು ಪಡೆದುಕೊಂಡು ಪೂರ್ಣ ಸಿದ್ಧಿಯನ್ನು ಪಡೆದುಕೊಳ್ಳುವಂತೆ ಸುಯೋಗವನ್ನು ಪರಮಾತ್ಮ ದಯಪಾಲಿಸಿದ್ದಾನೆ. ಹಾಗೆ ನಿಮಗೆಲ್ಲರಿಗೂ ದಯಪಾಲಿಸ್ತಾನೆ ಕೂಡ. ನಾನು ಇವಾಗ ಹೇಳಿರೋದು ವಿಷಾದ ಯೋಗದ ಬಗ್ಗೆ ಒಂದು ಸಣ್ಣ ಮಾತು ಅಷ್ಟೆ. ಹಾಗೆ ಈ ವಿಷಾದ ಯೋಗದಲ್ಲಿ ಏನೇನು ವಿಷಯಗಳು ಬರುತ್ತೆ ಅನ್ನೋದನ್ನು ಮುಂದಿನ ಶ್ಲೋಕಗಳಲ್ಲಿ ಅದನ್ನು ತುಂಬ ಚೆನ್ನಾಗಿ ವಿವರಣೆಯನ್ನು ಭಗವದ್ಗೀತೆಯಲ್ಲಿ ಮಾಡಿದ್ದಾರೆ. ಅದನ್ನೆಲ್ಲವನ್ನು ನಾವು ಅರ್ಥೈಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಳ್ಬೇಕು. ನಮ್ಮ ಇತರ ಶಾಸ್ತ್ರಗಳಿಗಿಂತ ಈ ಭಗವದ್ಗೀತೆ ನಮಗೆ ಅತಿ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಒಂದು ಗ್ರಂಥ ಅಂಥೇಳಿ ನಾವು ತಿಳಿದುಕೊಳ್ಬೋದು. ಇದನ್ನು ಸರಿಯಾಗಿ ಅವಲೋಕನ ಮಾಡಿದರೆ ಪ್ರತಿಯೊಬ್ಬರೂ ಕೂಡ ಇದರ ಮರ್ಮವನ್ನು ಅರ್ಥಕೊಳ್ಬೋದು. ಅದೇ ಯಾವುದೇ ಒಂದು ವೇದವನ್ನು ತೆಗೆದುಕೊಳ್ಳಿ, ಆ ವೇದವನ್ನು ಓದೋದಕ್ಕಾಗಲಿ, ಆ ವೇದದ ಒಂದು ಸಾರಾಂಶವನ್ನು ಅರ್ಥ ಮಾಡಿಕೊಳ್ಳೋದಕ್ಕಾಗಲಿ ಎಷ್ಟೋ ದೊಡ್ಡ ದೊಡ್ಡ ವಿದ್ವಾಂಸರಿಗೂ ಕೂಡ ಕೆಲವೊಮ್ಮೆ ಕಷ್ಟಕರವಾದಂತಹ ಪ್ರಯತ್ನ ಆಗಿರುತ್ತೆ. ಅಂಥದ್ದರಲ್ಲಿ ಅದನ್ನು ಕಲಿತು ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಮುಂದೆ ಇನ್ನೊಬ್ಬರಿಗೆ ತಿಳಿಸುವಂತಹ ಕಾರ್ಯ ಮಾಡೋದು ತುಂಬ ಕಷ್ಟಕರವಾದಂತಹ ಕೆಲಸ. ಆದರೆ ಈ ಭಗವದ್ಗೀತೆಯನ್ನು ಪ್ರತಿಯೊಬ್ಬರೂ ಕೂಡ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ಎಲ್ಲ ವರ್ಣಗಳು ಏನಿದೆ ಎಲ್ಲರಿಗೂ ಕೂಡ ಅರ್ಥವಾಗುವಂತೆ, ಎಲ್ಲರೂ ಕೂಡ ಅದನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಂತೆ ಇದನ್ನು ಅಷ್ಟು ಸುಲಭವಾಗಿ ನಿರ್ಮಾಣವನ್ನು ಮಾಡಿದ್ದಾರೆ, ಅಂದರೆ ಬರೆದಿದ್ದಾರೆ. ಇದರ ಉಪಯೋಗವನ್ನು ನಾವೆಲ್ಲರೂ ಕೂಡ ತಿಳಿದುಕೊಳ್ಳುವಂತಹ ಕಾರ್ಯ ಮಾಡಬೇಕಾಗಿದೆ. ನಮ್ಮ ಧರ್ಮದ ಒಳಿತಿಗಾಗಿ, ನಮ್ಮ ಸನಾತನವನ್ನು ಉಳಿಸಿಕೊಳ್ಳೋದಕ್ಕಾಗಿ, ನಮ್ಮ ಧರ್ಮಗ್ರಂಥವನ್ನು ಬೆಳೆಸೋದಕ್ಕೋಸ್ಕರವಾಗಿ ಹಿಂದುವಾದಂತಹ ನಾವು ಈ ಕೆಲಸವನ್ನು ಮಾಡಿಲ್ಲ ಅಂತಾದರೆ ಮತ್ತೆ ಬೇರೆ ಯಾವುದೋ ಧರ್ಮದವರು ಬಂದು ಈ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಹೀಗೆ ಆಗುತ್ತೆ, ನಮ್ಮ ಧರ್ಮದವರು ಹೋಗಿ ಬೇರೆ ಧರ್ಮದ ಆಚರಣೆಗಳನ್ನು ಅನುಸರಿಸ್ತಾರೆ, ಅವರ ಧರ್ಮವೇ ಶ್ರೇಷ್ಠ ಅಂತೇಳಿ ಎತ್ತಿ ಹಿಡುವಂಥ ಕೆಲಸವನ್ನು ಮಾಡ್ತಾರೆ ಹೊತ್ತು ಬೇರೆ ಧರ್ಮದವರು ಯಾರು ಬಂದು ನಮ್ಮ ಧರ್ಮವನ್ನು ಎತ್ತಿ ಹಿಡಿಯೋದಾಗಲಿ, ನಮ್ಮನ್ನು ಒಗ್ಗಟ್ಟಾಗಿ ಮಾಡೋದಾಗಲಿ, ಅಥವಾ ನಮ್ಮ ಸನಾತನ ಧರ್ಮವನ್ನು ಉಳಿಸುವಂತಹ ಕೆಲಸವನ್ನು ಮಾಡೋದಾಗಲಿ ಯಾರೂ ಮಾಡೋದಿಲ್ಲ. ಇದು ನಮ್ಮ ಹಿಂದೂಗಳ ವಿಶೇಷವಾದಂತಹ ಅತ್ಯದ್ಭುತವಾದಂತಹ ಗುಣ. ನೀವೆಲ್ಲ ಬುದ್ಧಿವಂತರಿದ್ದೀರಾ, ಹಾಗಾಗಿ ಅತಿಯಾಗಿ ಹೇಳುವುದೂ ಕೂಡ ಕೆಲವೊಂದು ಸಾರಿ ತಪ್ಪಾಗುತ್ತೆ. ಅದಕ್ಕೋಸ್ಕರವಾಗಿ ಯಾರ್ಯಾರಿಗೆ ನಮ್ಮ ಧರ್ಮಗ್ರಂಥದ ಬಗ್ಗೆ, ನಮ್ಮ ಸನಾತನ ಧರ್ಮದ ಬಗ್ಗೆ ಆಸಕ್ತಿ ಇದೆ, ಅದನ್ನು ಕಾಪಾಡಬೇಕು ಅನ್ನುವಂತಹ ಮನೋಭಾವನೆ ಇದೆ, ಅವರಿಗೆಲ್ಲ ಈ ಥರನಾದಂತಹ ವಿಡಿಯೋಗಳು ಅಥವಾ ಈ ಥರನಾದಂತಹ ವಿಷಯಗಳು ಆಸಕ್ತಿಪೂರ್ವಕವಾಗಿರುತ್ತೆ. ಹಾಗೆ ಇದನ್ನು ನಿಮ್ಮವರಿಗೆಲ್ಲ ತಿಳಿಸುವ ಮೂಲಕ ಇನ್ನೂ ಹೆಚ್ಚಿನ ಪ್ರಯೋಜನವನ್ನು ಎಲ್ಲರೂ ಪಡೆದುಕೊಳ್ಳುವ ರೀತಿಯಲ್ಲಿ ನೀವು ಸಹಕರಿಸಿ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ. ಮುಂದಿನ ವಿಡಿಯೋದಲ್ಲಿ ಧೃತರಾಷ್ಟ್ರ ಹೇಳಿದಂತಹ ಒಂದು ಮಾತು, ಅದನ್ನು ಅವನು ಯಾವ ರೀತಿಯಾಗಿ ಹೇಳ್ತಾನೆ, ಅದು ನಮ್ಮ ಲೌಕಿಕ ಜೀವನಕ್ಕೆ ಯಾವ ರೀತಿಯಾದಂತಹ ಸಾರಾಂಶವನ್ನು ನೀಡುತ್ತೆ ಅನ್ನುವುದರ ಸವಿವರವಾದಂತಹ ಚರ್ಚೆಯನ್ನು ನಾನು ಮಾಡಲಿಕ್ಕಿದ್ದೇನೆ. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ಪಡ್ಕೊಳ್ಳಿ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಬಾಂಧವರೇ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು.